ಇವತ್ತು ನಾವು 8ನೇ ದಿವಸದ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ದಯವಿಟ್ಟು ನಾನು ನಮ್ಮ ಕೇರಳ ಜನ ಬಂದಿದ್ದಾರೆ, ವಾಹಿನಿಯವರು ಬಂದಿದ್ದರು, ಆಮೇಲೆ ಅವರು ಹೆಲ್ಪ್ ಮಾಡಲಿಕ್ಕೆ ಅಂತ ಬಂದಿದ್ದು, ಎಲ್ಲರಿಗೂ ನಾವು ಎಲ್ಲ ಥರದ ಸಹಕಾರವನ್ನು ಕೊಟ್ಟಿದ್ದೀವಿ. ಇವತ್ತೇನಾಗಿದೆ, ನಾವು ಡೇ 1 ನಾವೇನು ಹೇಳಿದ್ವಿ ನೋಡಿ, ಈ ಲ್ಯಾಂಡ್ ಸ್ಲೈಡಿಂಗ್ ಆದರೆ ಲ್ಯಾಂಡ್ ಸ್ಲೈಡಿಂಗ್ ಹೆಂಗಾಗ್ತದೆ, ಗಾಡಿಯನ್ನು ಮೇಲ್ ಬೀಳೋದಿಲ್ಲ, ಇಲ್ಲಿ ಗಾಡಿಯನ್ನು ದೂರ ಹೋಗ್ತದೆ. ಎಷ್ಟು ನೀವು ಪರ್ವತಗಳನ್ನು, ಮನೆಗಳನ್ನು, ಗುಡ್ಡೆ ಅಂಚಿನ ಮನೆಗಳನ್ನು ನೋಡಿದ್ವಿ ನಾವು, ಅದು ಯಾವಾಗಲೂ ಫ್ಲೋಟ್ ಆಗ್ತದೆ, ನೀರು ಮತ್ತು ಕೆಸರಾಗಿ ಅದು ಒಟ್ಟಿಗೆ ಹೋಗ್ತದೆ. ಇದೇನಾಗಿದೆ ಟ್ರಕ್, ನನ್ನ ಪ್ರಕಾರ ಇದು ಇದೇ ಥರ ಮೂಮೆಂಟ್ ಆಗಿ ಲಾಸ್ಟ್ ನದಿ ಪಾತ್ರದಲ್ಲಿ ಹೋಗುವಾಗ ಇದು ಹಿಂಗೆ ಟಿಲ್ಟ್ ಆಗಿ ಉಲ್ಟಾ ಬಿದ್ದಿದೆ. ಲಾಕ್ಗಳು ಇಂಟ್ಯಾಕ್ಟ್ ಕಟ್ಟಿದಂಗೆ ಇದ್ದಾವೆ, ಅದ್ರ ಮೇಲೆ ಮಣ್ಣು ಬಿದ್ದಿರ್ಬೋದು ಅಂತ ನಾವು ಶಂಕೆಯನ್ನು ಅವರಿಗೆ ಹೇಳಿದ್ವಿ. ಆದರೆ ಕೆಳ ಮೂಲದ ಪಾಪ ರಂಜಿತ್ ಅವ್ನು ತಪ್ಪಂತ ಹೇಳುವುದಿಲ್ಲ ನಾನು, ಅವನ ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಈ ಬೆಂದಿನವರು ಒಂದು ಏರ್ಮಾರ್ಕ್ ಕೊಟ್ಟಿದಂಥ ಲಾಸ್ಟ್ ಪೊಸಿಷನ್ ಅದನ್ನೇ ಹಿಡ್ಕೊಂಡು ಅವನು ಅಲ್ಲೇ ಇರ್ಬೋದು ಅಂತ ಊಹಿಸಿದ. ನಮ್ಮವರು ಏನೇನೋ ಕೆಲಸ ಇದ್ರ ಬಗ್ಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರುವಂಥ CC ಕ್ಯಾಮೆರಾದಲ್ಲಿ ಅವ್ರ ಮೂಮೆಂಟ್ ತೆಗೆದಿದ್ದಾರೆ. ಮೂಮೆಂಟ್ ತೆಗೆದಿದಾಗ ಲಾಸ್ಟ್ ಅವನು 3:27 ಅಥವಾ 21 ನಿಮಿಷಕ್ಕೇನೋ ಅವನು ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಆದರೂ ಸಹ ಅವರ GPS ವರ್ಕ್ ಇರ್ತದೆ. ಅದು ಒಂದೊಮ್ಮೆ ಡ್ಯಾಮೇಜ್, ಬ್ಯಾಟ್ರಿ ಡ್ಯಾಮೇಜ್ ಆದರೆ ಸಹ 3 ತಾಸು ಅದು ಏನಾಗ್ತದೆ, ಕಂಟಿನ್ಯೂಸ್ ವರ್ಕ್ ಆಗ್ತದೆ. ಅದ್ರ ಪ್ರಕಾರ ಲಾಸ್ಟ್ ಅವನದು ನಮಗೆ 3:27ಕ್ಕೆ ಅವನು ರೆಸ್ಟ್ ತಗೊಂಡಿಗೆ ಅಲ್ಲಿ ಇದ್ದೇನಂತ ಒಂದು ಕರೆಕ್ಟಾಗಿ ಒಂದು ಮೊಮೆಂಟ್ ತೋರಿಸ್ತಾ ಇದೆ. ಅದನ್ನು ಬಿಟ್ಟು ಯಾವಾಗ ಲಾರಿ ಲೋಡ್ ಆಗ್ತವೆ, ಅಲ್ಲಿ 2 ಲಾರಿಗಳು ಲೋಡ್ ಆಗಿದ್ದವು. ಆ 2ನೇ ಲಾರಿಯವನು ಸ್ವಲ್ಪ ಸುಮಾರು ಇಲ್ಲಿ ಅಂಕುಳದ ಹತ್ರ ಪಾಳೆಗುಳಿಯಲ್ಲಿ ಅಲ್ಲಿ ಅವನು ರೆಸ್ಟ್ ತಗೊಂಡಿದ್ದಾನೆ. ಅವನಿಗೆ ಮತ್ತೆ ಇವನಿಗೆ 2 ಅವರ್ಸ್ ಇದೆ, 2 ಗಂಟೆಯ ಸಾಧಾರಣ ಏನಿದೆ ಡಿಫ್ರೆನ್ಸ್ ಇದೆ. ಮತ್ತೆ ಅವನು 5 ಗಂಟೆಗೆ ಸುಮಾರು, 5:30 ಸುಮಾರು ಅವನು ಕ್ಲಿಯರ್ ಕಟ್ ಈ ಲಾರಿಯವನಿಗೂ ಫೋನ್ ಮಾಡಿದ್ದಾನೆ, ಏನಂತ ಹೇಳಿ ಹೊರಡುವ ಬಾ ಅಂತ ಹೇಳ್ಕೊಂಡು. ಆವಾಗ ಇವನು ತಾನು ನಿದ್ರೆಯಲ್ಲಿದ್ದೇನೆ, ನನಗೆ ಈಗ ಆಗಲ್ಲ, ನೀನು ಮುಂದೆ ಹೋಗುವಂತ ಏನೋ ಅವರವರ ಡಿಸ್ಕಷನ್ ಆಗಿರಬಹುದು ಅಂತ ಹೇಳ್ಕೊಂಡು ನಮ್ಮ ಅಂದಾಜು ಪ್ರಕಾರ ಆ ಲಾರಿ ಮುಂದೆ ಪಾಸ್ ಆಗಿದೆ. ಈ ಲಾರಿ ಆಮೇಲೆ ಈ ಒಂದು ಅನಾಹುತಕ್ಕೆ ಸಿಕ್ಕಿಬಿದ್ದಿದೆ. ಇದರಿಂದ ನಾವು ಒಂದು ಕಾರ್ಯಾಚರಣೆ ಮಾಡುವಾಗ ನದಿಯಲ್ಲಿ ಮಾಡುವಂಥ ಕಾರ್ಯಾಚರಣೆಯನ್ನ ಇವರು ಹೇಳಿದ ಮೇಲೆ ನಾವು ಎಲ್ಲಿ ಲ್ಯಾಂಡ್ ಸ್ಲೈಡ್ ಮಾಡಿದ್ದೇವೆ. ಆವಾಗ ಸಹ ಇವತ್ತು ನಾವು ಇದಕ್ಕೆ ತಕ್ಕಂತೆ ಒಂದು 60 ಫೂಟ್ ಬೂಮು, ಅದ್ರ ಮೊದಲೇ 2 ಮೆಟಲ್ ಡಿಟೆಕ್ಟರ್ ಅಂತ ತಂದ್ವಿ. ಒಂದು 6 ಮೀಟರ್ ಡೆಪ್ತ್, ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ತಂದ್ರು. ಆಮೇಲೆ ನಾನು ಬೆಂಗಳೂರಿಂದ 10 ಮೀಟರ್ ತನಕ ಡಿಟೆಕ್ಟರ್ ತಂದೆ. ಆದರೆ ಇಲ್ಲಿಯ ಡಿಟೆಕ್ಟರ್ ಅಂದ್ರೆ ಏನು, ಮೆಟಲ್ ಡಿಟೆಕ್ಟರ್ ಅಂತ. ಅಂದ್ರೆ ಕೆಳಗೆ 10 ಫೀಟ್ ತನಕ ಅದರ ಒಂದು ಮಣ್ಣಿನ ಸಾಂದ್ರತೆಯಲ್ಲಿ ಏನೇನಿದೆ, ತಗಡಿದೆಯೋ ಅಥವಾ ಇದಿದೆ ಅಂತ ಅದನ್ನೊಂದು ಏರ್ಮಾರ್ಕ್ ಮಾಡುವಾಗ ಅದು ಇಲ್ಲಿಯ ಮಣ್ಣಂದ್ರೆ ಇಲ್ಲಿ ಅಯನೋರ್ ಕಂಟೆಂಟ್ ಹೆಚ್ಚು ನಮ್ಮ ಬೇಕಿನಲ್ಲಿ ಪಶ್ಚಿಮ ಘಟ್ಟ. ಅದರಿಂದ ಅದು ಅವರಿಗೆ ತೋರಿಸಿದ್ರಿಂದ ಅವರು ಅದೇ ಅಂದಾಜಿನಲ್ಲಿ ಹೋದ್ರು.